ಇನ್ನು ಸಂವಿಧಾನದ ವಿರುದ್ಧ ಮಾತನಾಡೋದಕ್ಕೆ ಬಿಜೆಪಿಯಿಂದ ಸ್ವಾಮೀಜಿಗಳನ್ನ ಬಳಕೆ ಮಾಡ್ಕೊಳ್ತಾ ಇದೆ. ಸೊ ಬಿಜೆಪಿ ಈ ರೀತಿಯಾಗಿ ಸ್ವಾಮೀಜಿಗಳನ್ನ ಬಳಸ್ಕೊಂಡು ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಾರೆ. ಸ್ವಾಮೀಜಿಗಳು ಸಂವಿಧಾನದ ವಿರುದ್ಧ ಮಾತನಾಡಿದ್ರು ಕೂಡ ವಿರೋಧಿಸಬೇಕು. ಸಿಡಬ್ಲ್ಯೂಸಿ ಸಭೆಯಲ್ಲಿ ನಾಯಕರಿಗೆ ರಾಹುಲ್ ಗಾಂಧಿ ಕೊಟ್ಟಿರುವಂತಹ ಕರೆ ಇದೆ. ಸಂವಿಧಾನದ ವಿರುದ್ಧ ಯಾರೇ ಮಾತಾಡ್ಲಿ, ಅದು ಸಂವಿಧಾನ ವಿರುದ್ಧವಾಗಿದ್ರೆ ಅವರ ಮಾತುಗಳು, ಅಂಥವ್ರನ್ನ ವಿರೋಧ ಮಾಡಿ. ಅವರು ಸ್ವಾಮೀಜಿಗಳೇ ಆಗಿದ್ರು ಕೂಡ ನೀವು ಸುಮ್ಮನೆ ಇರಬೇಡಿ, ಅಂಥವ್ರ ವಿರುದ್ಧವೂ ಕೂಡ ಮಾತನಾಡಿ ಅದನ್ನು ವಿರೋಧಿಸಿ ಅನ್ನುವಂಥ ಒಂದು ಕರೆಯನ್ನ ಸಿಡಬ್ಲ್ಯೂಸಿ ಸಭೆಯಲ್ಲಿ ನಾಯಕರಿಗೆ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಮೊನ್ನೆ ಕೂಡ ಒಂದು ಪ್ರತಿಭಟನೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ವಕ್ಫ್ ವಿಚಾರವಾಗಿ ನಡೀತಾ ಇದ್ದಂತಹ ಒಂದು ಪ್ರತಿಭಟನೆಯಲ್ಲಿ ಚಂದ್ರಶೇಖರ ಶ್ರೀಗಳು ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದರು. ಮುಸ್ಲಿಮರಿಗೆ, ಆ ಸಮುದಾಯದವರಿಗೆ ವೋಟಿಂಗ್ ಅಧಿಕಾರವನ್ನೇ ಕಿತ್ಕೋಬೇಕು, ಅವರಿಗೆ ವೋಟಿಂಗ್ ಮಾಡುವಂತ ಅಧಿಕಾರನೇ ನೀಡಬಾರದು ಒಂದು ಸಮುದಾಯಕ್ಕೆ ಅನ್ನುವಂಥ ಒಂದು ಮಾತುಗಳನ್ನ ಹೇಳಿದರು. ಸೊ ಇದು ವಿವಾದ ಎದ್ದಿತ್ತು. ಜೊತೆಗೆ ಇದೊಂದು ರೀತಿಯ ಪ್ರಚೋದನಾತ್ಮಕ ಹೇಳಿಕೆ, ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆ ಕೊಡುವಂಥದ್ದು ಶ್ರೀಗಳಿಗೆ ಶೋಭೆ ತರಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗಾಗಲೇ ರಾಜ್ಯದಲ್ಲಿ ನಡೆದಿವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಲಾಡ್ಜ್ ಆಯಿತು. ಉಪ್ಪಾರಪೇಟೆ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿದೆ ಶ್ರೀಗಳ ವಿರುದ್ಧ. ಈಗ ಡಿಸೆಂಬರ್ 2ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಹಾಜರಾಗಿ ಅನ್ನುವಂಥದ್ರ ಬಗ್ಗೆ ಶ್ರೀಗಳಿಗೂ ಕೂಡ ಈಗ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಕೂಡ ಸಿಡಬ್ಲ್ಯೂಸಿ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದರೆ, ಕಾಂಗ್ರೆಸ್ ನಾಯಕರಿಗೆ ಯಾರೇ ಇದ್ರೂ ಕೂಡ ಸಂವಿಧಾನದ ವಿರುದ್ಧವಾಗಿ ಯಾರಾದರೂ ಮಾತಾಡ್ತಾ ಇದ್ರೆ, ಸಂವಿಧಾನಕ್ಕೆ ಧಕ್ಕೆ ತರೋ ರೀತಿಯಲ್ಲಿ ಯಾರಾದರೂ ನಡ್ಕೊಳ್ತಾ ಇದ್ರೆ ಅಂಥವ್ರನ್ನ ನೀವು ಖಂಡಿಸಬೇಕು, ವಿರೋಧಿಸಬೇಕು ಅನ್ನೋ ಒಂದು ಮಾತುಗಳನ್ನ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅದು ಶ್ರೀಗಳೇ ಆಗಿದ್ರು ಕೂಡ, ಶ್ರೀಗಳೇನಾದರೂ ಈ ಥರದ ಒಂದು ಪ್ರಚೋದನಾತ್ಮಕ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರೆ ಅವರನ್ನು ಕೂಡ ನೀವು ವಿರೋಧಿಸಬೇಕು ಅಂತ ರಾಹುಲ್ ಗಾಂಧಿ ಕೊಟ್ಟಿರುವಂತಹ ಕರೆ ಇದು. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ನಿನ್ನೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ನಾಯಕರಿಗೆ ಏನ್ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಏನಂತ ಹೇಳಿದ್ದಾರೆ? ಈಗ ಅದು ಶ್ರೀಗಳೇ ಆಗಿದ್ರು ಕೂಡ ತಪ್ಪು ಮಾಡಿದ್ರೆ ಅಥವಾ ಸಂವಿಧಾನದ ವಿರುದ್ಧವಾಗಿ ಮಾತನಾಡಿದ್ರೆ ಹೋರಾಟ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಹರೀಶ್. ಹೌದು ರೆಹಮಾನ್, ನಿನ್ನೆ ನಡೆದಂತ ಸಿಡಬ್ಲ್ಯೂಸಿ ಸಭೆಯಲ್ಲಿ ರಾಜ್ಯ ನಾಯಕರೊಬ್ಬರು ಗಂಭೀರವಾದಂತಹ ವಿಚಾರವನ್ನ ಪ್ರಸ್ತಾಪಿಸ್ತಾರೆ. ಸ್ವಾಮೀಜಿಗಳು ಒಂದೊಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಮತ್ತೆ ಬಿಜೆಪಿ ನಾಯಕರುಗಳು ಸ್ವಾಮೀಜಿಗಳ ಮೂಲಕ ಸಂವಿಧಾನದ ವಿರೋಧಿ ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಾರೆ. ತಾವು ಹೇಳಕ್ ಆಗದೆ ಇರೋದನ್ನ ಬಿಜೆಪಿ ನಾಯಕರುಗಳು ಸ್ವಾಮೀಜಿಗಳ ಮೂಲಕ ಹೇಳಿಸ್ತಾ ಇದ್ದಾರೆ. ಮತ್ತೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದೆರಡು ಪ್ರಕರಣಗಳು ಕೂಡ ಆಗಿದ್ದಾವೆ. ಸಂವಿಧಾನದ ವಿರುದ್ಧ ಮಾತನಾಡಿದ್ದಾರೆ, ಸಂವಿಧಾನ ತತ್ವಗಳ ವಿರುದ್ಧ ಮಾತಾಡಿದ್ದಾರೆ. ಇದಕ್ಕೆ ನಾವು ಕೌಂಟರ್ ನ ಕೊಡ್ಬೇಕು ಅನ್ನುವಂತ ನಿಟ್ಟಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಈ ತರದ ವಿಚಾರಗಳು ಯಾರೇ ಮಾತಾಡಿದ್ರು, ಸಂವಿಧಾನದ ತತ್ವಗಳ ವಿರುದ್ಧ ಯಾರೇ ಮಾತಾಡಿದ್ರು, ಸ್ವಾಮೀಜಿಗಳಾಗಿದ್ರು ಕೂಡ ಅದನ್ನ ಕಾಂಗ್ರೆಸ್ ನಾಯಕರು ಕೌಂಟರ್ ನ ಕೊಡಬೇಕು ಮತ್ತೆ ಅದನ್ನ ವಿರೋಧಿಸಬೇಕು. ಇದು ನಮ್ಮ ಪಕ್ಷದ ತತ್ವ ಆಗಿರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂದೇಶವನ್ನ ಕೊಟ್ಟಿರುವಂತಹದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಹರೀಶ್.